ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಓಡಿಸಿ ಹೊಡೆಯೋದು, ಪಂಚ್ ಮಾಡಿ ಅವನು ಬೀಳೋದು. ಮನೆ ಆಳುಗಳಲ್ಲ, ನಾವು ನಾಯಿಗಳಲ್ಲ. ಚೇರಲ್ಲಿ, ಬಗೀಟಲ್ಲಿ, ಹೆಲ್ಮೆಟ್ ಅಲ್ಲಿ ಇಂಥವ್ರನ್ನೆಲ್ಲ ಗಡೀಪಾರ್ ಮಾಡಬೇಕು. ಹೊಡೆದ್ರೆ ಆನೆ ನೋಡಿತಾರೆ ಎಲ್ಲ. ಎಸಿ ರೂಮಲ್ಲಿ ಕುತ್ಕೊಂಡು ಆರ್ಡರ್ ಮಾಡೋದಲ್ಲ. ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ರೀತಿ ಸರಿ ಅಂತ. ನಿನ್ನೆ ಶಿವಾಜಿನಗರದಲ್ಲಿ ನಡೆದಂತಹ ಜಿಪಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಈ ವಿಚಾರದಲ್ಲಿ ಏನ್ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಈ ಹಲ್ಲೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಮಾರ್ಷಲ್ಗಳು ಇರಲಿಲ್ಲ. ಮಾರ್ಷಲ್ಗಳು ನಮ್ಗೆ ಅವಶ್ಯಕತೆನೂ ಇಲ್ಲ ಇನ್ ಮುಂದೆ. ಹಾಗಾಗಿ ಯಾಕೆಂತ ಹೇಳಿದ್ರೆ ನೆನ್ನೆ ಘಟನೆ ನಡೆದ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಜನ ಮಾರ್ಷಲ್ಗಳಿದ್ದಾರೆ. ಆದ್ರೆ ಈ ತರ ಸಮಸ್ಯೆ ಬಂದಾಗ ಯಾರೊಬ್ಬರೂ ಬಂದಿರಲಿಲ್ಲ. ಹಾಗಾಗಿ ಎಲ್ಲಾ ಮಾರ್ಷಲ್ಗಳು ಇನ್ ಮುಂದೆ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿದ್ದಾರೆ. ಸೊ ಇದರ ಪರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಜಿಬಿ ನೌಕರರ ಸಂಘದ ನಾಯಕರಾಗಿರುವಂತಹ ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಈ ಘಟನೆ ನಡೆದಾಗ ಆ ಸಂದರ್ಭದಲ್ಲಿ ಏನೆಲ್ಲ ನಡೆಯಿತು, ಯಾವ ರೀತಿ ನಡೆಯಿತು, ಹಾಗೇನೆ ಅಂದ್ರೆ ಇಲ್ಲಿ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಅಲ್ಲಿರೋ ವ್ಯಾಪಾರಿಗಳು ಹೇಳ್ತಾ ಇದ್ರು. ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್? ನಿಜ, ಅವ್ರು ಕೇಳೋದ್ರಲ್ಲಿ ಧರ್ಮ ಇತ್ತು, ಕೇಳಿದ್ದಾರೆ, ನಾವು ಒಪ್ಕೊಂತೀವಿ. ನಾವು ಹೇಳ್ತೀವಿ, ನಮಗೆ ಅಂತ ಒಂದು ಅಧಿಕಾರ ಇದೆ. ನಮ್ಮ ಕಮಿಷನರ್ ಇದ್ದಾರೆ, ಚೀಫ್ ಇಂಜಿನಿಯರ್ಸ್ ಇದ್ದಾರೆ. ಈಗ ಕ್ಲಾಸ್ 4 ಎಂಪ್ಲಾಯೀಸ್ ಆಗಿರ್ಬೋದು, ಇಲ್ಲ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್ ಇರ್ಬೋದು, ಸ್ವಲ್ಪ ಅಧಿಕಾರ ಇರೋರು ಹೋಗಿದ್ದಾರೆ ಸ್ಪಾಟ್ಗೆ. ಅಲ್ಲಿ ಅವ್ರು ಏನು ಹೇಳಿದ್ದಾರೆ, ನಮ್ಗೆ ನೋಟಿಸ್ ಕೊಡಬೇಕು, ಇದು ಮಾಡಿದ್ದಾರೆ ಅಂತ. ಯಾರು ಹೇಳಿದ್ದಾರೆ ಆ ರೀತಿ? ಯಾರು ಕೇಳಿದ್ದಾರೆ? ಯಾರು ಕೇಳಲೇ ಇಲ್ಲ. ಅಕಸ್ಮಾತ್ ಅವ್ರು ಕೇಳಿದರೆ ನಿಜವಾಗ್ಲೂ ನಮ್ಮ ಸ್ಟಾಫು ಬಂಧಿಸ್ತಾ ಇದ್ರು. ಏಕಾಏಕಿ ಏನು ಮಾಡದೆ ಹೋಗದೆ ಈಗ ನಮಗೆ ಡೈರೆಕ್ಷನ್ ಬಂದಿದೆ ಅಂತ ನಾವು ಆ ಸ್ಪಾಟ್ಗೆ ಹೋಗಿದ್ದೀವಿ. ಅವ್ರ ಮನೆ ಆಳುಗಳಲ್ಲ, ನಾವು ನಾಯಿಗಳಲ್ಲ. ನಮಗೆ ಡೈರೆಕ್ಷನ್ ಬಂದಿರೋ ಪ್ರಕಾರ ನಾವು ಹೋಗಿದ್ದೀವಿ. ನಮ್ಗೇನು ನೀವು ಡೈರೆಕ್ಷನ್ ಕೊಟ್ಟರು ಆ ಕೆಲಸ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಆ ಕೆಲಸ ಮಾಡುವಾಗ ನೀವುಗಳು ಏನು ನಡೆದಿದೆ ಅನ್ನೋದು ಮೀಡಿಯಾಗಳಲ್ಲಿ ನೋಡಿದ್ದೀವಿ. ಎಷ್ಟು ಕ್ರೂರವಾಗಿ ಸಿಕ್ಕಿದ್ದಲ್ಲಿ ಚೇರಲ್ಲಿ, ಬಗೀಟಲ್ಲಿ, ಹೆಲ್ಮೆಟಲ್ಲಿ ಅವನು ಒಂದು ಪಂಚ್ ಕೊಟ್ಟರೆ ಅವನು ಬಿದ್ದೇ ಹೋದ. ನೀವು ಕಣ್ಣಾರೆ ನೋಡಿರೋದು. ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ರೀತಿ ಸರಿ ಅಂತ ನನ್ನ ಅನಿಸಿಕೆ. ಇವರು ಸರಿ, ಅಕ್ಕ ತಂಗಿಯರ ಜೊತೆಯಲ್ಲಿ ಹುಟ್ಟಿದ್ರೆ ಹೆಣ್ಮಕ್ಳಿಗೆ ಆ ರೀತಿ ಸ್ಪ್ರೇ ಮಾಡಲ್ಲ. ಹೆಣ್ಮಕ್ಳ ಮೇಲೆ ಟಚ್ ಮಾಡೋಕ್ಕೂ ಹೋಗಲ್ಲ. ನೋಡಿ, ನಾವು ತಾಯಿ ಹೊಟ್ಟೆಯಿಂದ ಬಂದಿದ್ವಿ, ಅರ್ಥ ಮಾಡ್ಕೋಬೇಕು ಒಂದು ಹೆಣ್ಮಗಳು ಏನು ಅನ್ನೋದು. ಏನು ಊರಲ್ಲಿ ಹೆಣ್ಮಕ್ಳೆಲ್ಲ ಇದ್ದಾರಂತ ಅವ್ರು ಇಷ್ಟ ಬಂದಂಗೆಲ್ಲ ಈ ರೀತಿ ಅನ್ಯಾಯ ಮಾಡಿದ್ರೆ ಸುಮ್ಗಿರ್ತಾರ? ನಾವು ಎಲ್ಲ ಜನಗಳನ್ನ, ನಮಗೆ ಈ ವಿಷಯ ಮುಟ್ಟಿದ ತಕ್ಷಣ ನಾವಾಗಿರ್ಬೋದು, ನಮ್ಮ ಅಮೃತರಾಜು, ನಾನು, ನಮ್ಮ ಸಹೋದರಿಗಳೆಲ್ಲರೂ ಆ ಸ್ಪಾಟ್ಗೆ ಹೋಗ್ಬಿಟ್ಟು ಸುಮಾರು ಜನ ಸೇರಿದ್ವಿ. ನಾವುಗಳೇ ನಿಂತ್ಕೊಂಡು ಎಲ್ಲ ಅಂಗಡಿಗಳನ್ನ ಖಾಲಿ ಮಾಡಿಸಿದ್ವಿ. ನಿಮ್ಮ ಕಂಡಂಗೆ ನಮ್ಮ ಪಾಲಿಕೆಯಿಂದ ಲೋನ್ ಕೊಡ್ತಾರೆ, GBIಯಿಂದ ಲೋನ್ ಕೊಡ್ತಾರೆ, ವೆಹಿಕಲ್ಸ್ ಕೊಡ್ತಾರೆ, ಕಾರ್ಗಳು ಕೊಡ್ತಾರೆ. ಈಗ ನೋಡಿ, ತರಕಾರಿ ಮಾರೋವ್ರಿಗೆಲ್ಲ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಹಾಗಾದ್ರೆ ನಾವು ಅದನ್ನು ಇದನ್ನು ಮಾಡ್ತಾಯಿದ್ದೀವಾ? ಅವರು ತಿಳ್ಕೋಬೇಕು. ಇಂಥವ್ರನ್ನೆಲ್ಲ ಗಡೀಪಾರ್ ಮಾಡಬೇಕು. ಗಡೀಪಾರ್ ಮಾಡಿದ್ರೆ ಇನ್ನೊಬ್ರಿಗೆ ಭಯ ಬರುತ್ತೆ. ಯಾಕಂದರೆ ನಾವಾಗ ತಪ್ಪು ಮಾಡಿದ್ರೆ ನಾವು ತಲೆ ಬಾಗ್ತೀವಿ. ನೀವು ಕೇಳಿರೋ ಮಾತಿಗೆ ನಾನು ಒಪ್ಕೊತೀನಿ. ಅವರು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂತ ನೋಟಿಸ್ ಕೊಡಬೇಕಾ? ಎಲ್ಲ ಕಡೆ ವಿಷಯ ಗೊತ್ತಿದೆ. ಈಗ ಜನಗಳು ಮೀಡಿಯಾ ನೋಡದೇ ಇರೋ ಜನ ಯಾರೂ ಇಲ್ಲ, ಎಲ್ಲರೂ ಮೀಡಿಯಾ ವೀಕ್ಷಿಸ್ತಾ ಇದ್ದಾರೆ. ನೋಟಿಸ್ ಕೊಡೋದಕ್ಕೆ ನೀವು ಕೇಳಿರಬೇಕು. ನೋಡ್ರಿ, ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಆಯುಕ್ತರನ್ನ ಮೀಟ್ ಮಾಡ್ತೀವಿ, ಇಲ್ಲ ನಿಮ್ಮ ಅಧಿಕಾರಿಗಳನ್ನ ಮೀಟ್ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡೋದು ಕೇಳಿ. ಅವ್ರಿಗೆ ಕೇಳಿದರೆ ಅದೇನಾದರೂ ಪ್ರೂಫ್ ಇದ್ದರೆ ನಾನು ತಲೆ ಬಾಗ್ತೀನಿ. ಏಕಾಏಕಿ ಏನೋ ರೌಡಿಸಮ್ ಮಾಡ್ತೀನಿ, ನಾನು ಅಂಗಡಿಗಳು ಹಾಕ್ಕೊಂಡಿದ್ದೀನಿ, ನಾನು ಕನ್ನಡ ಪರ ಇನ್ನಾಡ ಪರ ಅಂತ. ಎಲ್ಲರೂ ನಾವು ಕನ್ನಡ ಪರನೇ. ನಾವು ಅಂಗಡಿಗಳಿಗೆ ತುಂಬ ಸಪೋರ್ಟ್ ಮಾಡಿದ್ದೀವಿ. ಬಡವರು ಬದುಕೊಂಡ್ಲಿ ಹೋಗಿ ಅಂತ ನಾವು ಹೇಳಿದ್ದೀವಿ. ಬಟ್ಟು ಇದು ಗೌರ್ಮೆಂಟ್ ಆದೇಶ ಇರೋದ್ರಿಂದ ನಾವೇನು ಮಾಡಬಲ್ಲಿವಿ? ಅರ್ಥ ಮಾಡ್ಕೊ. ಈ ರೀತಿ ಎಲ್ಲರೂ ಒಂದೊಂದು ಬಿಸ್ನೆಸ್ ಮಾಡ್ಕೊಂಡು ನಮಗೆ ನಿನ್ನೆ ಯಾರೋ ಮೀಡಿಯಲ್ಲಿ ಕೇಳಿದ್ರು,
ಅಲ್ಲ ನಿಮ್ಮ ಕಲೆಕ್ಷನ್ ನಿಂತೋಯ್ತಾ ಅಂತ. ನಾನು ಹೇಳಿದೆ ಅಂತ ಕೆಲಮಟ್ಟ ಇದಕ್ಕೆ ನಮ್ಮವ್ರು ಕೈ ಹಾಕಲ್ಲ, ಹೊಡೆದ್ರೆ ಆನೆ ನೋಡಿತಾರೆ. ನಾನು ಒಪ್ಕೊತೀನಿ, ನಾನು ಹರಿಶ್ಚಂದ್ರ ಅಂತ ಹೇಳಲ್ಲ, ಹೊಡೆದ್ರೆ ಆನೆ ನೋಡಿತಾರೆ. ಅವ್ನು ಕೊಡೋ 10-20ಗೆ ಅಂಗಡಿಗಳಲ್ಲಿ ಕೈ ಚಾಚಲ್ಲ, ಆ ಜನನೇ ಬೇರೆ ಇದ್ದಾರೆ. ಆದ್ದರಿಂದ ಮಾರ್ಷಲ್ಸ್ ನಾವೇನಕ್ಕೆ ಬೇಡ ಅಂತ ಇದ್ದೀವಿ ಅಂದರೆ ಅವ್ರು ಮಾಡೋ ಕೆಲಸ ಏನು ನಮ್ಗೆ ಸಮಾಧಾನ ಇಲ್ಲ. ನೀವು ನೋಡ್ತಿದ್ದೀರಿ ಏನು ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೇಳಿ, ಪೌರಕಾರ್ಮಿಕರ ಮೇಲೆ ಬೀಳ್ತಾರ? ಅಲ್ಲ, ಪೌರಕಾರ್ಮಿಕರ ಮೇಲೆ ಬಿದ್ದು ಏನು ಪ್ರಯೋಜನ ಏನು? ಅವ್ರ ಕೆಲಸ ಏನಿದೆ, ಗುಡಿಸ್ಬೇಕು, ಕಸ ಎತ್ತಾಕಬೇಕು, ಆಗ್ತಾಯಿದ್ದಾರೆ. ಇವ್ರಿಗಳೇನಕ್ಕೆ? ನೀವುಗಳು ಎಷ್ಟು ಟೈಟ್ ಮಾಡ್ತಿರೋ ಅಷ್ಟು ಅದು ಕೆಲಸ ಸಹಿತ ಮಾಡಲ್ಲ ಅವ್ರ ಕೆಲಸ. ಅವ್ರನ್ನ ಬೈಯೋದಾದ್ರೆ ಅವ್ನ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ? ಆದ್ದರಿಂದ ನಾವೇನು ಕೇಳ್ತೀವಿ, ಅದಕ್ಕೊಂದು ಪ್ರೊಸೀಜರ್ ಮಾಡಿದ್ದಾರೆ ಗೌರ್ಮೆಂಟು. ಏನ ಮಿಲ್ಟ್ರಿ ರಿಟೈರ್ಡ್ ಆಫೀಷಿಯಲ್ಸ್ನ ತಗೊಳ್ಳಿ ಅಂತ. ಆ ರೀತಿ ತಗೊಂಡಿದ್ದೀರ ನೀವು? ಕಮಿಷನ್ಗೋಸ್ಕರ ಎಲ್ಲ ಅಧಿಕಾರಿಗಳು ಸೇರಿ ಅವ್ರನ್ನ ಸೇರಿಸ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಏನಕ್ಕೆ ಕೊಡಿ ಅಂತ ನಾವು ಕೇಳೋದು ಮೇಡಮ್, ಬೇರೆ ಏನು ಕೇಳಲ್ಲ. ನೋಡಿ, ಈಗ ಹೆಣ್ಮಕ್ಳು ಕಣ್ಣೇ 2 ಹೋಗ್ಬಿಟ್ಟಿದ್ರೆ ಆ ಫ್ಯಾಮ್ಲಿಗೆ ಯಾರಾಗ್ತಾರೆ? ನಾವು ಆಗ್ತೀವಾ? 2 ದಿನ ಹೋಗಿ ನಾವು ಇದನ್ನ ಮಾಡ್ಬೋದು, ಅಯ್ಯೋ ಅಪ್ಪ ಅಂತ ಹೇಳ್ಬೋದು, ನೀವು ಹೋಗ್ಬೋದು, ಅಯ್ಯೋ ಅಪ್ಪ ಅಂತ ಹೇಳ್ಬೋದು. ಶಾಶ್ವತ ಕಣ್ಣು ಹೋಗಿದ್ರೆ ಏನು ಮಾಡ್ತೀರಿ? ಯಾವ ಮಿನಿಸ್ಟ್ರು ಹೋಗ್ತಾರೆ, ಯಾವ MLA ಹೋಗ್ತಾರೆ, ಯಾವ ಅಧಿಕಾರಿಗಳು ಹೋಗ್ತಾರೆ, ಯಾವ ಕಮಿಷನರ್ ಹೋಗ್ತಾರೆ? ಎಲ್ಲ AC ರೂಮಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದಲ್ಲ, ಫೀಲ್ಡ್ಗಿಲ್ದು ಕೆಲಸ ಮಾಡೋದು ನೋಡಬೇಕು. ಹಾಗೇನೆ ನಿನ್ನೆ ನೀವು ಈ ಘಟನೆ ನಡೆದ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆ ಕ್ಷಣದಲ್ಲಿ ಆ ಸನ್ನಿವೇಶ ಯಾವ ರೀತಿ ಇತ್ತು? ಹಾಗೇನೆ ಹಲ್ಲೆ ಮಾಡಿರುವಂತಹ ಯಾರಾದ್ರೂ ಆರೋಪಿಗಳು ಆ ಸ್ಥಳದಲ್ಲಿ ಇದ್ರಾ? ಬಟ್ ಇವರೆಲ್ಲ ಅಷ್ಟೊತ್ತಿಗೆ ನಾವು ಹೋಗೋಷ್ಟೊಳಗಡೆ ಎಲ್ಲ ಹೊಡೆದ್ಬಿಟ್ಟು ಓಡೋಗಿದ್ರು. ತದನಂತರ ಪೊಲೀಸ್ ಸ್ಟೇಷನಲ್ಲಿ ನಾವು ಕುತ್ಕೊಂಡು ನಮ್ಮ ಕಮಿಷನರ್ಸ್ನೆಲ್ಲ ಕರೆದ ಮೇಲೆ ಪೊಲೀಸ್ನವರೆಲ್ಲ ಹುಡುಕಿ ಒಂದು 10 ಜನನ ಅರೆಸ್ಟ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದರು. ಅದನ್ನು ಯಾವ ಇದನ್ನು ಹಾಕಿ ಸೆಕ್ಷನ್ ಹಾಕಬೇಕು ಅಂತ ಹಾಕಿ ನಮಗೆ ಬರೆದು ಕೊಟ್ಟಿದ್ರು. ಈ ರೀತಿ ಬರೆದು ಕೊಟ್ಟಿದ್ರು, ಈ ರೀತಿ ಈ ಸೆಕ್ಷನ್ ಹಾಕಿದ್ವಿ ಅಂತ ಬರೆದು ಕೊಟ್ಟಿದ್ರು. ಇದನ್ನು ನೋಡಿ ನಮ್ಗೆ ಒಂದು ಸಮಾಧಾನ ಆಯಿತು. ಸಮಾಧಾನ ಆದಮೇಲೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಅಲ್ಲಿರುವ ಅಂಗಡಿಗಳೆಲ್ಲ ನಾವೇ ನಿಂತು ತೆರವುಗೊಳಿಸಿ ಬಂದಿದ್ದೀವಿ ಮೇಡಮ್. ಹಾಗೇನೆ ನೀವು ಹೇಳಿದ್ರಿ ಅಲ್ಲಿಂದ ಆರೋಪಿಗಳು ಎಸ್ಕೇಪ್ ಆಗಿದ್ರು ಅಂತ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಯಾರು ಇರ್ಲಿಲ್ಲ, ಒಬ್ಬನು ಆರೋಪಿನ ಅವ್ರ ಕೈಗೆ ಸಿಕ್ಕಿಲ್ವಾ ಆ ಸಮಯದಲ್ಲಿ? ನಿಜವಾಗ್ಲೂ ಪೊಲೀಸ್ನವರು ಹಿಂದೆ ಇದ್ರು. ಯಾರು ಬಂದು ನೀವು ಮೀಡಿಯಾ ನೋಡ್ಬೋದು, ಅಲ್ಲಿ ಹೊಡೆಯುವಾಗ ನಾವು ತೆಗೆದಿರೋ ವಿಡಿಯೋ ನೋಡ್ಬೋದು. ಒಬ್ಬ ಪೊಲೀಸ್ನವ್ರು ಬಂದು ಅಯ್ಯೋ ಅಪ್ಪ ಅಂತೇಳಿ ಯಾರು ಹೇಳಲೂ ಇಲ್ಲ, ಅಲ್ಲಿ ಇರಲೇ ಇಲ್ಲ, ಪ್ರಯತ್ನ ಕೂಡ ಮಾಡಿರ್ಲಿಲ್ಲ. ನಿಜ ಸತ್ಯ. ಆಮೇಲೆ ಡೆಪ್ಟಿ ಕಮಿಷನರ್ ಬಂದ್ಬಿಟ್ಟು ಎಲ್ಲರನ್ನ ಚಾರ್ಜ್ ಮಾಡಿದ್ಮೇಲೆ ಎಲ್ಲರೂ ಬಂದರು. ನೋಡಿ, ನಮ್ಮನ್ನು ತಡೆಯೋದು ಬಿಟ್ಟು ನಮ್ಮನ್ನು ಆಚೆ ಕಳ್ಸೋಕೆ ನೋಡಿ ನಾವು ನಿಂತು ವೀಕ್ಷಣೆ ಮಾಡ್ತಾ ಇರೋದು ಅವಕಾಶ ಮಾಡಿ. ಸರ್, ನೀವು ನಮ್ಮನ್ನು ತಲ್ಲಬೇಡಿ, ಇಷ್ಟೊತ್ತು ಎಲ್ಲೋಗಿದ್ರಿ? ನಿಮ್ಮ ಪೊಲೀಸ್ನವ್ರ ಮೇಲೇ ಅಲ್ಲೇ ಮಾಡಿದ್ದಾರೆ, ನೀವು ಎಲ್ಲೋಗಿದ್ರಿ ಅಂತ ನಾನು ಡೆಪ್ಟಿ ಕಮಿಷನರ್ನ ಕ್ವಶನ್ ಮಾಡಿದ್ದೆ. ಹಾಗೇನೆ ಕೊನೆಯದಾಗಿ ಈಗ ಅರೆಸ್ಟ್ ಆಗಿದ್ದಾರೆ ಆರೋಪಿಗಳು, ಬಸವರಾಜ್ ಸೇರಿ ಕೂಡ ಟೋಟಲ್ 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ ಸರ್? ನೋಡಿ ಮೇಡಮ್, ಅದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ ಈಗ ನನಗೆ ನಿಜ ಹೇಳಬೇಕಾದ್ರೆ ಯಾವ ಸೆಕ್ಷನ್ ಹಾಕ್ತಾರೆ, ಏನೇನು ಮಾಡ್ತಾರೆ ನನಗೆ ಅದು ಐಡಿಯಾ ಇಲ್ಲ. ನಾವು ಹೇಳಿದ್ದನ್ನು ಅವ್ರು ಮಾಡ್ತಾರಾ? ಅಲ್ಲ, ನೀವು ಕ್ವಶನ್ ಮಾಡಿದ್ರೆ ನಾನು ಕೇಳಿದ್ದೀನಿ. ನಾನು ಅವನ್ನ ನೇಣಿಗೆ ಆರಿಸಿ ಅಂತ ಆರಿಸ್ತಾರಾ? ಆಗಲ್ಲ. ಕಾನೂನಿನಲ್ಲಿ ಅಷ್ಟು ಮಾಡಲಿ ಸಾಕು. ನಮ್ಮ ಎಂಪ್ಲಾಯೀಸ್ಗೆ ರಕ್ಷಣೆ ಕೊಡಲಿ ಸಾಕು. ಎಂಪ್ಲಾಯೀಸ್ ಅಂದರೆ ಈ ಕರ್ನಾಟಕದಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಮೇಡಮ್, ಈವನ್ ನೀವೂ ಸರಿ, ನಿಮಗೂ ರಕ್ಷಣೆ ಬೇಕು. ಯಾಕೆ ನಿಮ್ಮ ಕ್ಯಾಮ್ರಾಮನ್ನ ನಿಮ್ಮನ್ನೆಲ್ಲ ಹೊಡೆದಿರೋದು ನಾವು ಎಷ್ಟೋ ಮೀಡಿಯಲ್ಲಿ ಕಂಡಿದ್ದೀವಿ. ಸ್ವಲ್ಪ ಕೂರಿಗಳೆಲ್ಲ ನಿಮ್ಮ ಮೇಲೆ ಅಲ್ಲೇ ಮಾಡಿರೋದು ನಾವು ಕಂಡಿದ್ದೀವಿ. ನೋಡಿ, ನೀವು ಅವ್ರ ಮನೆ ಕೆಲಸ ಮಾಡೋಕ್ಕೆಲ್ಲ ಹೋಗೋದು, ನೀವಿರೋದ್ರಿಂದ ದೇಶದಲ್ಲಿ ಏನು ನಡೀತಾ ಇದೆಯೋ ಹೊರಹೊಮ್ತಾ ಇದ್ದೀರಿ. ನೀವು ಒಂದು ರೆಸ್ಪಾನ್ಸಿಬಿಲಿಟಿನೇ, ನಿಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಿಮ್ಮ ಮೇಲೆ ಕೈ ಮಾಡೋದು ನಾವೆಲ್ಲ ಬಿಡಲ್ಲ. ಆ ರೀತಿ ಇರಬೇಕು ವಿನ ಯಾರೋ ಹೊಡಿತಾ ಇದ್ದಾರೆ ಏನೋ ನೋಡ್ಕೊಂಡು ಹೋಗೋಣ ಅನ್ನೋದು ಪದ ಸರಿ ಇಲ್ಲ ಅಂತೇಳಿ. ನನ್ನ ಹೆಸರು ಡಾಕ್ಟರ್ ಬಾಬು ಅಂತ, ದಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್. ಥ್ಯಾಂಕ್ ಯು ಮೇಡಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಶಿವಾಜಿನಗರದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿಯಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂತ, ಹಾಗೇನೆ ಇವತ್ತು ಅರೆಸ್ಟ್ ಆಗಿರುವಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನ್ಯಾಯ ಬೇಕು, ನ್ಯಾಯ